ಕೇಂದ್ರ ಸರ್ಕಾರದ ಆಡಳಿತ ನೋಡಿ ಪ್ರಧಾನಮಂತ್ರಿಗಳು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಹಾಗೆಯೇ ರಾಜ್ಯಪಾಲರು ಏನೇ ತಪ್ಪು ಮಾಡಿದ್ರು ಆ ತಪ್ಪನ್ನು ತಿದ್ದೋ ಪ್ರಯತ್ನ ಮಾಡ್ದೇ ಈ ಥರ ಎಲ್ಲ ಅಪವಾದ ಹೊರಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪವಾದ ಹೊರಿಸಿ ಈ ಥರ ಎಲ್ಲ ತೊಂದರೆ ಕೊಟ್ಟಿದ್ದ ಉದ್ದೇಶ ಇವತ್ತು ನಮ್ಮ ಪಕ್ಷ ಏನಿದೆ ಅನ್ನೋದು ಮೈಸೂರಿನಲ್ಲಿ ಕಾಂಗ್ರೆಸ್ಸು ನೋಡಿ ಇವತ್ತು ಒಂದು 10,000 ಜನ ಮಿನಿಮಮ್ ಸೇರಿದ್ರು. ಇವತ್ತು 10,000 ಜನ ಸೇರಿ ಇವತ್ತು ಮೆಮೊರಿಂಡಮ್ಮು ಇವತ್ತು DC ಕೊಟ್ಟಿದ್ದೀವಿ. ನಮ್ಮ ಪಾದಯಾತ್ರೆ ಏನಿದೆಯೋ ಆ ಪಾದಯಾತ್ರೆ ತುಂಬ ಯಶಸ್ವಿಯಾಗಿ ಇವತ್ತು ರಾಜ್ಯದೆಲ್ಲೆಡೆ ಪ್ರತಿಬಿಂಬಿಸ್ತಾ ಇದೆ. ಇವತ್ತಿಗೆ ಇದಿಷ್ಟು, ನೀವು ಇನ್ನೂ ಇದೇ ತಪ್ಪನ್ನು ಮಾಡ್ತಾ ಮುಂದುವರಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ತೊಂದರೆ ಕೊಟ್ಟರೆ ಎಲ್ಲದಕ್ಕೂ ನೇರ ಕಾರಣ ರಾಜ್ಯಪಾಲರಾಗ್ತಾರೆ, ಮಾನ್ಯ ಪ್ರಧಾನಮಂತ್ರಿಗಳಾಗ್ತಾರೆ. ಇವತ್ತು ಇಷ್ಟು ನೋಡಿದಿರಿ, ಇನ್ನು ಮುಂದಕ್ಕೆ ಇನ್ನೂ ಏನೇನಾಗುತ್ತೆ ನೋಡ್ತಾ ಇರಿ. ನಮಗೆ ಕೊಡೋ ಪ್ರಶ್ನೆನೇ ಬರಲ್ವಲ್ಲ ಸರ್. ಅಲ್ಲಿ ಇವರೇನು ತಪ್ಪೇ ಮಾಡಿಲ್ಲ, ಸುಮ್ಮನೆ ಅಪವಾದ ಹೊರಿಸಿ ಇಲ್ಲದೇ ಇರೋದನ್ನೆಲ್ಲ ಮಾಡಾಕೊಳ್ತಿದ್ದಾರೆ. ಅದ್ರ ಪರಿಣಾಮ ಇವತ್ತು ನಾವು ಮೈಸೂರಿನಿಂದ ಏನಿದ್ದೀವಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನ ನೋಡಿ ಯಾವ ಥರ ಸೇರಿದ್ರು ವಾಲಂಟ್ರಿಯಾಗಿ ಅಂದರೆ ಇವತ್ತು ಹೆಚ್ಚು ಕಡಿಮೆ ಒಂದು 7,000 ಜನ ಅವರೇ ಇದ್ದರು. ನಮ್ಮ ಕಾರ್ಯಕರ್ತರೇ ಒಂದು 4-5 ಸಾವಿರ ಜನ ಇದ್ದಿದ್ದಷ್ಟೇ. ಬಟ್ 7,000 ಜನ ಬರೀ ಪಾದಯಾತ್ರೆ ಮಾಡ್ಕೊಂಡು ಇವತ್ತು ಬಂದಂಥ ಪಕ್ಷದಲ್ಲಿ ಎಷ್ಟು ಬೆಂಬಲ ಸಿಕ್ಕಿದೆ. ಇವತ್ತು ಇದು ನೋಡ್ತಾ ಇದ್ದೀರಿ, ಇನ್ನು ಮುಂದಕ್ಕೆ ಭಾಳ ಅನುಭವಿಸೋವಂಥದ್ದು ನೀವಿದೆ. ತುಂಬ ಕುಟುಂಬದವರು ಹಣ ತಗೊಂಡಿದ್ದ ವಿಚಾರದಲ್ಲಿ ಅವ್ರ ಮಗ ಚೆಕ್ ಮುಖಾಂತರ ಹಣ ಸೆಂಡಿಂಗ್ ಮಾಡಿದ್ದು ಇದು ಎಲ್ಲ ದಾಖಲಾತಿಗಳಿದೆ. ಆದ್ದರಿಂದ ಅವ್ರು ಜೈಲಿಗೆ ಹೋದರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಏನು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಅವರು ಅಂಥ ಕೆಲಸ ಎಲ್ಲ ಮಾಡಲ್ಲ, ಮಾಡೋದಕ್ಕೆ ಹೋಗೋದು ಇಲ್ಲ. ಸುಮ್ಮನೆ ಇಲ್ಲಿ ಸಲ್ಲದ ಆರೋಪ ನೋಡಿ. ಆ ರಾಜ್ಯಪಾಲರಿಗೆ ಅವ್ರೇನು ಒಂಥರ ಅವ್ರಿಗೆ ಅನಾಗರಿಕರ ಏನು ಅನ್ನೋದು ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ನೋಡಿ ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪನವ್ರದ್ದು ಮತ್ತು ಶಶಿಕಲಾ ಜೊಲ್ಲೆದು ಇವ್ರದ್ದೆಲ್ಲ ವಿಚಾರಗಳಿವೆ. ಆ ವಿಚಾರಗಳೆಲ್ಲ ಹೊರತುಪಡಿಸಿ ಇವ್ರನ್ನ ಟಾರ್ಗೆಟ್ ಮಾಡ್ತೀರಿ ಅಂದರೆ ಇದು ಏನು ಅರ್ಥ? ಜನತೆ ನೋಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀರ. ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಏನೇನಾಗಬೇಕು ನೋಡ್ತಾ ಇರಿ, ಆಗುತ್ತೆ.